ನಮಸ್ಕಾರ ಫ್ರೆಂಡ್ಸ್, ನಾಡಿನ ಎಲ್ಲ ಜನತೆಗೂ ದಸರಾ ಹಬ್ಬದ ಶುಭಾಶಯಗಳು. ನೀವು ನೋಡ್ತಾ ಇದ್ದಾರೆ ಡಿ ಪಿ ಟೆಕ್. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಾವು ಮಾಡೋ ಎಲ್ಲ ವೀಡಿಯೋಸ್ಗಳನ್ನ ನೋಡೋದಕ್ಕೆ. ಮತ್ತು ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ನೆಕ್ಸ್ಟ್ ಬರೋ ಬೆಲ್ ಐಕಾನ್ ಮಾಡೋ ಕ್ಲಿಕ್ ಮಾಡಿ. ಅದು ಈ ರೀತಿ ಮಾಡೋದ್ರಿಂದ ನಾವು ಮಾಡೋ ಯಾವ ವೀಡಿಯೋಸ್ ಆಗಲಿ ನಿಮಗೆ ಯಾವುದು ಮಿಸ್ ಆಗಲ್ಲ ಫ್ರೆಂಡ್ಸ್. ನಾನಿವತ್ತು ಏನಕ್ಕಪ್ಪ ಈ ವಿಡಿಯೋ ಮಾಡಿದ್ದೀನಿ, ಏನು ವಿಷಯನಪ್ಪ ಅಂತ ಹೇಳೋದಾದರೆ, ಅವೇ ಪ್ಲೇಯರಲ್ಲಿ ಹೊಸದಾಗಿ ಎಡಿಟ್ ಮಾಡಿರೋ ಒಂದು ವಿಡಿಯೋ ಬಗ್ಗೆ ನಿಮಗೆ ಹೇಳ್ಕೊಡ್ಬೇಕು ಅಂತ ಇದ್ದೀನಿ. ಅದಕ್ಕೆ ನೀವು ಏನು ಮಾಡಬೇಕಪ್ಪ ಅಂದರೆ, ನೀವು ಪಿಕ್ಸೆಲ್ ಲ್ಯಾಬು ಮತ್ತು ಅವೇ ಪ್ಲೇಯರ್ನ ನೀವು ಕಂಪಲ್ಸರಿಯಾಗಿ ಡೌನ್ಲೋಡ್ ಮಾಡ್ಕೊಂಡಿರಬೇಕು. ಫಸ್ಟ್ ಈಗ ನಾನು ಅದನ್ನು ಯಾವ ವಿಡಿಯೋ ಅಂದ್ಬಿಟ್ಟು ಫಸ್ಟ್ ತೋರಿಸ್ತೀನಿ, ಅದು ನೋಡ್ಕೊಳ್ಳಿ. ನೋಡಿ, ಇದೇ ವಿಡಿಯೋನ ನಾನು ಯಾವೇ ಪ್ಲೇಯರಲ್ಲಿ ಎಡಿಟ್ ಮಾಡಿದ್ದೀನಿ. ಈ ಥರ ವಿಡಿಯೋನ ಯಾವ ರೀತಿ ಎಡಿಟ್ ಮಾಡೋದಪ್ಪ ಅಂದ್ಬಿಟ್ಟು ನಾನು ಇವತ್ತು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನಿಮಗೆ ಇಷ್ಟ ಆಗುತ್ತೆ ಅಂತ ತಿಳ್ಕೊತೀನಿ. ನಿಮಗೇನಾದ್ರು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಈ ರೀತಿ ಇದನ್ನು ಯಾವ ರೀತಿ ಎಡಿಟ್ ಮಾಡೋದು ಅಂದ್ಬಿಟ್ಟು ತಿಳ್ಕೊಳ್ಳೋಣ ಬನ್ನಿ. ಫಸ್ಟು ಫ್ರೆಂಡ್ಸ್, ನೀವು ಪಿಕ್ಸೆಲ್ ಲ್ಯಾಬ್ ಓಪನ್ ಮಾಡಬೇಕಾಗುತ್ತೆ. ಪಿಕ್ಸೆಲ್ ಲ್ಯಾಬ್ ಇಲ್ಲ ಅಂದರೆ ನಿಮ್ಮ ಹತ್ರ ಪಿಕ್ಸೆಲ್ ಲ್ಯಾಬ್ ಏನಾದ್ರು ಇಲ್ಲ ಅಂದರೆ ಪ್ಲೇಸ್ಟೋರ್ಗೆ ಹೋಗಿ ಸರ್ಚ್ ಮಾಡಿ ಪಿಕ್ಸೆಲ್ ಲ್ಯಾಬ್ ಅಂದ್ಬಿಟ್ಟು ಅದನ್ನ ಆಮೇಲೆ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಫಸ್ಟು ಪಿಕ್ಸೆಲ್ ಲ್ಯಾಬ್ ಓಪನ್ ಮಾಡಿದ ತಕ್ಷಣ ಈ ರೀತಿ ಇಂಟರ್ಫೇಸ್ ಇರುತ್ತೆ ಫ್ರೆಂಡ್ಸ್. ಈಗ ನೀವೇನು ಮಾಡಬೇಕಪ್ಪ ಅಂದರೆ, ಈ ನ್ಯೂ ಟೆಕ್ಸ್ಟ್ ಅಂತ ಇದೆಯಲ್ಲ ಅದ್ರ ಅದನ್ನು ಇಲ್ಲಿ ಲೆಫ್ಟು ಟಾಪಲ್ಲಿ ಡಿಲೀಟ್ ಆಪ್ಷನ್ ಅಂತ ಕಾಣಿಸ್ತಿರೋ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಬಿಟ್ಟು ಓಕೆ ಕೊಡಿ, ಡಿಲೀಟ್ ಆಗುತ್ತೆ. ಈಗ ಫಸ್ಟು ನೀವೇನು ಮಾಡಬೇಕಂದ್ರೆ, ಇಮೇಜ್ ಸೈಜ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇಮೇಜ್ ಸೈಜ್ ಯಾವ ರೀತಿಯಪ್ಪ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅಂದರೆ, ರೈಟ್ ಸೈಡು ಬಾಟಮಲ್ಲಿ ಟಾಪಲ್ಲಿ 3 ಡಾಟ್ಸ್ ಕಾಣಿಸ್ತಿದ್ರೆ ಕ್ಲಿಕ್ ಮಾಡಿ. ಅದನ್ನ ಕ್ಲಿಕ್ ಮಾಡಿದ್ಮೇಲೆ ಇಮೇಜ್ ಸೈಜ್ ಅಂದ್ಬಿಟ್ಟು ಒಂದು ಆಪ್ಷನ್ ಬರುತ್ತೆ, ಅದ್ರ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಕಸ್ಟಮ್ ಅಂತ ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಯೂಟ್ಯೂಬ್ ತಮ್ನೈಲ್ ಅಂತ ಇದೆಯಲ್ಲ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಓಕೆ ಮಾಡಿ. ನೆಕ್ಸ್ಟ್ ಈಗ ಟೆಕ್ಸ್ಟ್ ಆ್ಯಡ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಫಸ್ಟ್ ಈಗ ಯಾವ ರೀತಿಯಪ್ಪ ಟೆಕ್ಸ್ಟ್ ಆಡಬೇಕು ಅಂದರೆ, ಅದಕ್ಕಿಂತ ಮುಂಚೆ ಇನ್ನೊಂದು ಕೆಲಸ ಮಾಡಬೇಕು ಫ್ರೆಂಡ್ಸ್. ಅದೇನಪ್ಪ ಅಂದರೆ, ರೈಟ್ ಸೈಡು ಬಾಟಮಲ್ಲಿ 4 ಆಪ್ಷನ್ ಕಾಣಿಸ್ತಿದ್ರೆ ಅದರಲ್ಲಿ 3ನೇ ಆಪ್ಷನ್ ಕ್ಲಿಕ್ ಮಾಡಿ. 4ನೇ ಆಪ್ಷನ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಕಲರ್ ಅಂತ ಒಂದು ಆಪ್ಷನ್ ಅದ್ರ ಕ್ಲಿಕ್ ಮಾಡಿ. ಅದ್ರ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕಲರ್ಗೆ ಹೋಗಿ, ಕಲರ್ ಗ್ರೇಡಿಯಂಟ್ ಅಂತ ಎರಡು ಆಪ್ಷನ್ ಇದೆ. ಆಪ್ಷನಲ್ಲಿ ಕಲರ್ ಅಂತ ಒಂದು ಆಪ್ಷನ್ ಇದೆ, ಅದ್ರ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಸ್ವಲ್ಪ ಸ್ಲೈಡ್ ಮಾಡಿದ್ರೆ ಕಲರ್ಸ್ ಬರುತ್ತೆ, ಅದು ಬ್ಲ್ಯಾಕ್ ಕಲರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಎಸ್ ಅಂತ ಕೊಡಿ. ನೆಕ್ಸ್ಟ್ ಈಗ ಟೆಕ್ಸ್ಟ್ ಆ್ಯಡ್ ಮಾಡಬೇಕಾಗುತ್ತೆ. ಟೆಕ್ಸ್ಟ್ ಆ್ಯಡ್ ಮಾಡೋದು ಹೇಗಪ್ಪ ಅಂದರೆ, ಇಲ್ಲಿ ಏನಂತ ಒಂದು ಆಪ್ಷನ್ ಕಾಣಿಸ್ತಿದ್ದಾರೆ ಅದು ಫಾಂಟ್ ಅಂತ ಸೈ ಫ್ರೆಂಡ್ಸ್, ಅದ್ರ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಟೆಕ್ಸ್ಟ್ ಅಂತ ಒಂದು ಆಪ್ಷನ್ ಬರುತ್ತೆ, ಅದ್ರ ಕ್ಲಿಕ್ ಮಾಡಿ. ಮತ್ತು ಪೆನ್ಸಿಲ್ ಐಕನ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ನಿಮ್ಗೆ ಏನು ಬೇಕೋ ಅದನ್ನು ಟೈಪ್ ಮಾಡ್ಕೊಳ್ಳಿ. ನಾನು ಸುಮ್ಮನೆ ಈಗ ಲವ್ ಅನ್ನೋ ಒಂದು ಟೆಕ್ಸ್ಟ್ನ ಟೈಪ್ ಮಾಡ್ತೀನಿ. ಟೈಪ್ ಮಾಡಿ ಡನ್ ಅಂತ ಕೊಡಿ. ನೆಕ್ಸ್ಟು ಓಕೆ ಕೊಡಿ. ನೆಕ್ಸ್ಟ್ ಅದನ್ನು ಸ್ವಲ್ಪ ಲಾರ್ಜ್ ಮಾಡಿಕೊಂಡು ಅದನ್ನು ಕಲರ್ ಚೇಂಜ್ ಮಾಡ್ಕೋಬೇಕು. ಕಲರ್ ಚೇಂಜ್ ಮಾಡಬೇಕಪ್ಪ, ಏನು ಮಾಡಬೇಕು ಅಂದರೆ, ರೈಟ್ ಸೈಡ್ ಕಾಲಮ್ ಇದೆಯಲ್ಲ ಫುಲ್ಲು, ಅದರಲ್ಲಿ ಸುಮಾರು ಆಪ್ಷನ್ಸ್ ಇದೆ. ಅದರಲ್ಲಿ ಕಲರ್ ಅಂತ ಒಂದು ಆಪ್ಷನ್ ಇದೆ, ಅದ್ರ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ನಿಮ್ಗೆ ಯಾವ ಕಲರ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನೀಗ ಸಿಂಪಲಾಗಿ ಗ್ರೀನ್ ಸೆಲೆಕ್ಟ್ ಮಾಡ್ಕೊಂಡಿರ್ತೀನಿ. ನೆಕ್ಸ್ಟ್ ಎಸ್ ಕೊಡಿ. ಈಗ ಏನು ಮಾಡಬೇಕಪ್ಪ ಅಂದರೆ, ಅದರಲ್ಲಿ ಅದೇ ಕಾಲಮಲ್ಲಿ ಫಾಂಟು ಅದು ಇದೆಲ್ಲ ಚೇಂಜ್ ಮಾಡ್ಬೋದು. ಫಾಂಟ್ ಯಾವುದಾದ್ರೂ ಚೇಂಜ್ ಮಾಡಬೇಕು. ಫಾಂಟ್ ಚೇಂಜ್ ಮಾಡಬೇಕಂದ್ರೆ AB ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಗೆ ಯಾವ್ದು ಬೇಕು ಫಾಂಟ್ ಸ್ಟೈಲು ಅದ್ರ ಮೇಲೆ ಕ್ಲಿಕ್ ಮಾಡಿ. ನಾನು ನೋಡಿ ಒಂದು ಕಾಣಿಸ್ತಿದ್ದಿಲ್ಲ ಇಲ್ಲಿ ಮೇಮೆ ಫ್ರೆಂಡ್ಸ್ ಫಾಂಟ್ ಅಂದ್ಬಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾನು ಸೆಲೆಕ್ಟ್ ಮಾಡ್ಕೊತೀನಿ. ನೆಕ್ಸ್ಟ್ ಓಕೆ ಕೊಡ್ತೀನಿ. ಓಕೆ ಕೊಟ್ಬಿಟ್ಟು ಸ್ವಲ್ಪ ಲಾರ್ಜ್ ಮಾಡ್ಕೊತೀನಿ. ಲಾರ್ಜ್ ಮಾಡ್ಕೊಂಡು ಏನು ಮಾಡಬೇಕಪ್ಪ ಅಂದರೆ, ನೆಕ್ಸ್ಟ್ ಅದೇ ಕಾಲಮಲ್ಲಿ ಸ್ಟ್ರೋಕ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಏನಾದರೂ ಟೆಕ್ಸ್ಟು ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಸ್ಟ್ರೋಕ್ ಇಡಲೇಬೇಕು ಫ್ರೆಂಡ್ಸ್. ಸ್ಟ್ರೋಕ್ ಇದ್ದರೆ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ. ಇದು ಎನೇಬಲ್ ಇರೋದನ್ನ ಆನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈಗ ನಿಮ್ಗೆ ಯಾವ ಕಲರಲ್ಲಿ ಸ್ಟ್ರೋಕ್ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಬೋದು. ಈಗ ರೆಡ್ ಬೇಕು ಅಂದರೆ ರೆಡ್ಡು, ಇಲ್ಲ ಅಂದರೆ ಬ್ಲೂ ಕಲರ್ ಬೇಕು ಅಂದರೆ ಬ್ಲೂ. ನಾನು ವೈಟ್ ಕಲರ್ ಸೆಲೆಕ್ಟ್ ಮಾಡ್ಕೊತೀನಿ. ನಿಮ್ಗೆ ಯಾವ್ದು ಬೇಕಾದರೂ ಸೆಲೆಕ್ಟ್ ಮಾಡ್ಕೊಬೋದು. ವೈಟ್ ಕಲರ್ ಸೆಲೆಕ್ಟ್ ಮಾಡ್ಕೊಂಡು ಅದನ್ನು ಸ್ಟ್ರೋಕ್ ಬಿಡ್ತು ಸ್ವಲ್ಪ ಜಾಸ್ತಿ ಮಾಡ್ಕೊಬೋದು. ಸ್ವಲ್ಪ ಎದ್ದು ಕಾಣಿಸ್ಬೇಕು, ಅದೇ ರೀತಿ ಮಾಡಿಸ್ಬೇಕು ಅಂದರೆ ನೋಡಿ, ಕೆಳಗಡೆ ಸ್ಟ್ರೋಕ್ ಬಿಡ್ತಿದ್ದಿಲ್ಲ ಅದನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕು ನೋಡ್ಕೊಳ್ಳಿ. ಅದನ್ನು ನಾನು ಫೋಟೋನ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಎಸ್ ಕೊಡ್ತೀನಿ. ಎಸ್ಕಂತ ಕೊಟ್ಟಾದ್ಮೇಲೆ ಸ್ವಲ್ಪ ಲಾರ್ಜ್ ಮಾಡ್ಕೋಬೇಕು ಅಂತ ಹೇಳಿದರೆ ಮಾಡ್ಕೊಳ್ಳಿ. ಇಲ್ಲ ಅಷ್ಟೇ ಸಾಕು ಅನ್ನಂಗಿದ್ರೆ ಅಷ್ಟೇ ಸಾಕು.
ನೆಕ್ಸ್ಟ್ ಇದನ್ನು ಸೇವ್ ಮಾಡ್ಕೋಬೇಕು ಫ್ರೆಂಡ್ಸ್. ಈಗ ನಮ್ಮ ಪಿಕ್ಸೆಲ್ ಲ್ಯಾಬ್ ಇಮೇಜ್ ರೆಡಿಯಾಗಿದೆ. ಸೇವ್ ಮಾಡ್ಕೊಳ್ಳೋದು ಹೇಗಪ್ಪ ಅಂದರೆ, ಟಾಪಲ್ಲಿ ಒಂದು ಬಾರ್ ಕಾಣಿಸ್ತಿದೆ ನೋಡಿ, ಫುಲ್ಲು ಬ್ಲೂ ಕಲರಲ್ಲಿ, ಅದ್ರ ಮೇಲೆ ಎಲ್ಲ ಆಪ್ಷನ್ ಕಾಣಿಸ್ತಿದೆ. ಅದರಿಂದ ರೈಟ್ ಸೈಡಿಂದ 4th ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೇವ್ ಆ್ಯಸ್ ಇಮೇಜ್ ಅಂತ ಒಂದು ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಕಸ್ಟಮ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಇದು ನಿಮ್ಮ ಇಮೇಜ್ ಯಾವ ರೆಸಲ್ಯೂಷನಲ್ಲಿ ಸೇವ್ ಆಗಬೇಕು ಅಂದ್ಬಿಟ್ಟು ನಿಮ್ಗೆ ಕೇಳುತ್ತೆ. ನಿಮಗೆ ಯಾವುದಾದ್ರೂ ನೀವು ಕುಂಡಿಸ್ಕೋಬೋದು, ಡಿಫಾಲ್ಟಾಗಿ ಕಸ್ಟಮರ್, ಲೋನು, ಮೀಡಿಯಮ್ಮು, ಐನೋ, ವೆರಿ ಐನೋ. ನಾನು ವೆರಿ ಐಯಲ್ಲಿ ಕೊಟ್ಬಿಟ್ಟು ಸೇವ್ ಮಾಡ್ಕೋತೀನಿ. ಸೇವ್ ಟು ಗ್ಯಾಲರಿ ಅಂದ್ಬಿಟ್ಟು ಆಪ್ಷನ್ ಇದೆ, ನಮಗೆ ಕ್ಲಿಕ್ ಮಾಡಿದ್ರೆ ನೋಡಿ ಇಮೇಜ್ ಸೇವ್ ಅಂದ್ಬಿಟ್ಟು ಈಗ ಸೇವ್ ಆಗಿರುತ್ತೆ ನಮ್ಮ ಫೋನ್ ಮೆಮೊರಿಲಿ. ಈಗ ನೆಕ್ಸ್ಟ್ ನೀವೇನು ಮಾಡಬೇಕಪ್ಪ ಅಂದರೆ, ಈಗ ಪಿಕ್ಸೆಲ್ ಲ್ಯಾಬ್ ಕತೆ ಮುಗೀತು, ಅದನ್ನು ಸೈಡ್ಗೆ ತಳ್ಬಿಡಿ. ಈಗ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ, ಆವಿ ಪ್ಲೇಯರ್ ಓಪನ್ ಮಾಡ್ಕೊಳ್ಳಿ. ನೀವು ಆವಿ ಪ್ಲೇಯರ್ ಡೌನ್ಲೋಡ್ ಮಾಡಿಲ್ಲ ಅಂದರೆ ಪ್ಲೇಸ್ಟೋರಲ್ಲಿ ಹೋಗಿ ಸರ್ಚ್ ಮಾಡಿ, ಅಲ್ಲಿ ಸಿಗುತ್ತೆ. ಆವಿ ಪ್ಲೇಯರಲ್ಲಿ ನಾನು ಒಂದು ವಿಜುವಲೈಸರ್ ನಾನು ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಅಲ್ಲಿ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಆವಿ ಪ್ಲೇಯರಲ್ಲಿ ಓಪನ್ ಮಾಡ್ಕೊಳ್ಳಿ. ಅದನ್ನ ಆವಿ ಪ್ಲೇಯರಲ್ಲಿ ಓಪನ್ ಮಾಡ್ಕೊಂಡು ನೋಡಿದಾಗ ಯಾವ ರೀತಿ ಬರುತ್ತಪ್ಪ ಇಂಟರ್ಫೇಸಸ್ ಅಂದರೆ ಈ ರೀತಿ ಬರುತ್ತೆ. ಈಗ ನೀವು ಇದನ್ನು ಯೂಸ್ ಮಾಡ್ಕೊಂಡು ಯಾವ ರೀತಿ ಆ ವೀಡಿಯೋನ ಎಡಿಟ್ ಮಾಡ್ಬೋದು ಅಂತ ಹೇಳಿದ್ರೆ, ಫಸ್ಟ್ ನೋಡಿ ರೈಟ್ ಸೈಡು 3 ಆಪ್ಷನ್ ಕಾಣಿಸ್ತಿದೆಯಲ್ಲ ಮೇಲೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಪೆನ್ಸಿಲ್ ಐಕನ್ ಕಾಣಿಸ್ತಿರೋ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಇಮೇಜ್ ಅಂತ ಒಂದು ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಜನರಲ್ಗೆ ಹೋಗಿ ವಿಸಿಬಲ್ ಇರೋದನ್ನ ಆನ್ ಮಾಡ್ಕೊಳ್ಳಿ. ಈಗ ನಿಮಗೂ ಇದೇ ಶ್ರದ್ಧಾ ಕಪೂರ್ ಫೋಟೋನೇ ಬೇಕು ಅಂದರೆ ನಾನು ವೀಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅದನ್ನೇ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಾಂದರೆ ಬೇಡ ಅಂದರೆ ಜನರಲ್ಲೇ ಇದೆಯಲ್ಲ, ಬ್ಯಾಕ್ ಹೋಗ್ಬಿಟ್ಟು ಮತ್ತೆ ಇಮೇಜ್ಗೆ ಹೋಗಿ ಅದ್ರ ಮೇಲೆ ಇಲ್ಲಿ ಕಸ್ಟಮ್ ಇಮೇಜ್ ಅಂತ ಒಂದು ಬಾಕ್ಸ್ ಕಾಣಿಸ್ತಾ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪಿಕ್ ಇಮೇಜ್ಗೆ ಹೋಗ್ಬಿಟ್ಟು ನಿಮ್ಗೆ ಯಾವ ಇಮೇಜ್ ಬೇಕು ಅದನ್ನು ಸೆಲೆಕ್ಟ್ ಮಾಡಿಕೊಂಡು, ಇಲ್ಲಾಂದರೆ ಒಂದು ಆಪ್ಷನ್ ಬರುತ್ತೆ ನೋಡಿ ಪಿಕ್ಸೆಲ್ ಲ್ಯಾಬ್ ಅಂತ, ಅದರಲ್ಲಿ ಬೇಡ ಅಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಪಿಕ್ಚರ್ ಅಂತ ಬರುತ್ತೆ. ನಿಮಗೆ ನೀವು ಯಾವ ಫೋಲ್ಡರಲ್ಲಿ ನಿಮ್ಮ ಫೋಟೋ ಇರುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ನೀವು ಅದನ್ನು ಇಂಪೋರ್ಟ್ ಮಾಡ್ಕೋಬೋದು. ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ, ಮತ್ತೆ ಬ್ಯಾಕ್ ಬನ್ನಿ, ಅದೇ ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಮತ್ತು ಸೆಕೆಂಡ್ ಒನ್ ಅಂದರೆ ಬಾಟಮಲ್ಲಿ ಟೆಕ್ಸ್ಟನ್ನು ಇದೆ, ಅದ್ರ ಮೇಲೆ ಇಮೇಜ್ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ಮೇಲೆ ಕ್ಲಿಕ್ ಮಾಡಿಬಿಟ್ಟು ಜನರಲ್ಗೆ ಹೋಗಿ ಅದನ್ನು ಆನ್ ಮಾಡ್ಕೊಳ್ಳಿ. ನೋಡಿ ನಾನು ಆಗಲೇ ಇದನ್ನು ಆ್ಯಡ್ ಮಾಡಿದ್ದೀನಿ. ಅದನ್ನು ಆ್ಯಡ್ ಮಾಡೋದು ಹೇಗಪ್ಪ ಅಂದರೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತು ಅದೇ ಪ್ರೊಸೆಸ್ಸನ್ನು ಇಮೇಜ್ಗೆ ಹೋಗಿ ಮತ್ತು ಅದೇ ಕಸ್ಟಮ್ ಇಮೇಜ್ಗೆ ಹೋಗಿ ಪಿಕ್ ಇಮೇಜ್ಗೆ ಹೋಗ್ಬಿಟ್ಟು ನೀವು ಪಿಕ್ಸೆಲ್ ಲ್ಯಾಬಲ್ಲಿ ಸೇವ್ ಮಾಡ್ಕೊಂಡಿದ್ದೀರಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಓಪನ್ ಆಗಿ ನೋಡಿ ಈ ರೀತಿ ಬರುತ್ತೆ. ಈಗ ನೀವು ನೆಕ್ಸ್ಟ್ ಯಾವುದಾದ್ರು ಸಾಂಗ್ ಸೆಲೆಕ್ಟ್ ಮಾಡ್ಕೋಬೇಕು, ನಿಮ್ಗೆ ಯಾವ ಸಾಂಗ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಈಗ ಮತ್ತೆ ನೋಡಿ, ಈಗ ಒಂದು ಸಲ ಪ್ಲೇ ಮಾಡಿ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂದ್ಬಿಟ್ಟು ನೋಡ್ಕೊಳ್ಳಿ. ಈ ರೀತಿ ಬಂದಿದೆ. ಇದನ್ನು ನೀವು ಯಾವ ರೀತಿ ಸೇವ್ ಮಾಡ್ಕೋಬೇಕಪ್ಪ ಅಂದರೆ, ಈಗ ರೈಟ್ ಸೈಡು 3 ಆಪ್ಷನ್ ಕಾಣಿಸ್ತೀವಿ, ಅದರಲ್ಲಿ 3ನೇ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಸ್ವಲ್ಪ ಡೌನಿಗೆ ಬಂದರೆ ಎಕ್ಸ್ಪೋರ್ಟ್ ಅನ್ನೋ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ನಾನು ಒಂದು ವಿಷಯ ಹೇಳ್ತೀನಿ. ಈಗ ಆಡಿಯೋ ಬಿಟ್ರೇಟ್ kbps ಅಂತ ಇದೆಯಲ್ಲ, ಅದರಲ್ಲಿ ನಿಮಗೆ ಎಷ್ಟು ಜಾಸ್ತಿ ಇದ್ರೆ, ಈಗ ಏನಾದರೂ ಸಾಂಗ್ ಏನಾದರೂ ನೀವು ಡೌನ್ಲೋಡ್ ಮಾಡ್ಕೊಂಡಿರ್ತೀನಿ ಅನ್ಕೋ, ಅದು ಸ್ವಲ್ಪ ಸ್ಟ್ರಕ್ ಆಗುತ್ತೆ. ನೀವು ಹಿಂಗೆ ವೀಡಿಯೋನ ಎಕ್ಸ್ಪೋರ್ಟ್ ಮಾಡಿದ್ಮೇಲೆ ಓಪನ್ ಮಾಡಿ ನೋಡಿದಾಗ ಸ್ಟ್ರಕ್ ಆಗಿರುತ್ತೆ, ಯಾಕಪ್ಪ ಹಿಂಗೆ ಆಯಿತು ಅಂದ್ಬಿಟ್ಟು ನೀವು ಯೋಚನೆ ಮಾಡ್ಬೋದು. ಅದಕ್ಕೆ ಕಾರಣ ಇದೆ, ಆಡಿಯೋ ಬಿಟ್ರೇಟ್ kbps. ಅದನ್ನು ಸ್ವಲ್ಪ ಮೈನಸಲ್ಲಿ ಇಟ್ಕೊಳ್ಳಿ. ನಾನು 280.0 ಇಟ್ಕೊಂಡಿದ್ದೀನಿ, ಅದನ್ನೇ ನೀವು ಇಟ್ಕೊತೀನಿ ಅಂದರೆ ಇಟ್ಕೋಬೋದು. ಮತ್ತು ನೆಕ್ಸ್ಟ್ ಎಕ್ಸ್ಪೋರ್ಟ್ ಅನ್ನೋ ಒಂದು ಆಪ್ಷನ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ವೀಡಿಯೋ ನಿಮ್ಮ ಮೆಮೊರಿಲಿ, ಫೋನ್ ಮೆಮೊರಿಲಿ ಸೇವ್ ಆಗಿರುತ್ತೆ. ನೆಕ್ಸ್ಟ್ ಏನಪ್ಪ ಮಾಡಬೇಕಪ್ಪ ಅಂದರೆ, ನೋಡಿ ಇದನ್ನು ಕ್ರಾಪ್ ಏನೋ ಮಾಡೋದು ಬೇಡ, ಇಷ್ಟೇ ಸಾಕು ನನಗೆ ವೀಡಿಯೋ ಅಂತ ಇದ್ದರೆ ಇಷ್ಟೇ ಸಾಕು. ಏನಾದ್ರು ಕ್ರಾಪ್ ಮಾಡಬೇಕು ಅಂತ ಏನಾದ್ರು ಇದ್ದರೆ ಕೈನ್ ಮಾಸ್ಟರ್ ಯೂಸ್ ಮಾಡ್ಕೊಂಡು ಅದನ್ನು ನಿಮಗೆ 1:1 ರೇಷಿಯೋದಲ್ಲಿ ಸೇವ್ ಮಾಡ್ಕೋಬೋದು. ಇಷ್ಟೇ ಸಾಕು ಅಂತ ಇದ್ದರೆ ಸಾಕು. ಈಗ ನಾನು ಪೃಥ್ವಿ ಅಂದ್ಬಿಟ್ಟು ನನ್ನ ನೇಮ್ನ ಅಲ್ಲಿ ಎಡಿಟ್ ಮಾಡಿ ಹಾಕಿದ್ದೀನಿ. ಅದನ್ನು ಯಾವ ರೀತಿಯಪ್ಪ ಎಡಿಟ್ ಮಾಡಬೇಕು ಅಂದರೆ, ಇಲ್ಲಿ ಫೆನ್ಸಿನ ಇದೆಲ್ಲ ಅದ್ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಟೆಕ್ಸ್ಟ್ ಮೇಲೆ ಹೋಗಿಬಿಟ್ಟು ಅಪೆರೆನ್ಸ್ ಎಲ್ಲ ಅದ್ಮೇಲೆ ಕ್ಲಿಕ್ ಮಾಡಿ. ಅದ್ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪೃಥ್ವಿ ಅಂತ ಆಪ್ಷನ್ ಕಾಣಿಸಿದೆ ಟೆಕ್ಸ್ಟ್, ಅದ್ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಗೆ ಏನು ಬೇಕು ಅದನ್ನು ಟೈಪ್ ಮಾಡ್ಕೊಳ್ಳಿ. ಟೈಪ್ ಮಾಡ್ಕೊಂಡು ಡನ್ ಅಂತ ಕೊಟ್ಟರೆ ನಿಮ್ಮ ಹೆಸರಾಗ್ಬೋದು, ನಿಮ್ಗೇನಾದರೂ ನೀವೇನಾದರೂ ಆ್ಯಡ್ ಮಾಡಬೇಕು ಅಂದ್ಕೊಂಡಿದ್ದೀರ ಅದನ್ನೇ ಆ್ಯಡ್ ಮಾಡ್ಕೋಬೋದು ಫ್ರೆಂಡ್ಸ್. ನೆಕ್ಸ್ಟು ಸಾಂಗ್ ಏನಾದ್ರು ಕುಣಿಸ್ಬೇಕು ಅಂದರೆ
ರೈಟ್ ಸೈಡ್ಗೆ ಸ್ಲೈಡ್ ಮಾಡಿ ನಿಮ್ಗೆ ಯಾವ ಸಾಂಗ್ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಅದನ್ನು ಕುಂಡಿಸ್ಕೊಂಡು ಎಂಜಾಯ್ ಮಾಡಿ. ಕೀಪ್ ವಾಚಿಂಗ್ ಫ್ರೆಂಡ್ಸ್. ಮಾತ್ರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೇನಾದ್ರು ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ. ಆದರೆ ನಿಮಗೆ ಇದರ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ಸಲ್ಲಿ ಹಾಕಿ, ನಾನು ಅದನ್ನು ಕ್ಲಿಯರ್ ಮಾಡೋಕ್ಕೆ ನಾನು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಒನ್ಸ್ ಅಗೇನ್. ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು.